ಮಾಡ್ತಾಯಿದ್ದೀನಿ. ಅದಕ್ಕೇನು ಬೇಕು ಅಂತ ನೋಡೋಣ. ಸಾಮಗ್ರಿಗಳು: ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ತುಪ್ಪ ಒಂದು 1/4 kg ದೆನ್ ಗಸಗಸೆ, ಕ್ಯಾರೆಟ್ 2 kg ಇದೆ, ಬೆಲ್ಲ 1 kg. ಮೊದಲಿಗೆ ನಾವು ಕ್ಯಾರೆಟ್ನ ನೀರೆಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿರುವಂತಹ ನೀರಿನ ಅಂಶ ಎಲ್ಲ ಸಂಪೂರ್ಣವಾಗಿ ಹೋಗೋವರೆಗೂ ಹೀಗೆ ಫ್ರೈ ಮಾಡ್ತಾನೆ ಇರಿ. ನೋಡಿ, ಆವಾಗಲೇ ಎಷ್ಟು ಇತ್ತು, ಇವಾಗ ಎಷ್ಟು ಕಮ್ಮಿ ಆಗಿದೆ. ಒಂದು 10 ನಿಮಿಷದಿಂದ ಫ್ರೈ ಮಾಡ್ತಾ ಇದ್ದೀನಿ. ಇದರಲ್ಲಿರುವಂತಹ ನೀರಿನಂಶ ಸಂಪೂರ್ಣವಾಗಿ ಹೋಗಬೇಕು. ನೋಡಿ, ಸೊ ಇದಕ್ಕೆ ನಾವೀಗ ಬೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. 1 kg ಆಗುವಷ್ಟು, ನೋಡಿ 1 kg ಆಗುವಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಸೊ ನಾವೀಗ ಒಟ್ಟಿಗೆ ಇದೆರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕ್ಯಾರೆಟ್ ಮತ್ತು ಬೆಲ್ಲ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಆಗ ಬೆಲ್ಲದಲ್ಲಿರುವಂಥ ಫುಲ್. ಇವಾಗ ನೋಡಿ, ಸೈಡಲ್ಲಿ ನೀರು ಹೆಂಗೆ ಬಿಟ್ಕೊಳ್ತಾ ಇದೆ. ಬೆಲ್ಲ ಮತ್ತು ಕ್ಯಾರೆಟ್ ಎರಡು ಚೆನ್ನಾಗಿ ಕುದಿಬೇಕು. ಇದರಲ್ಲಿ ಕುದ್ದಾದ್ಮೇಲೆ ಸೈಡ್ ನೀರು ಬಿಟ್ಕೊಳ್ಳುತ್ತೆ. ನೋಡಿ, ಇದು ಫುಲ್ ಸಂಪೂರ್ಣವಾಗಿ ಕಮ್ಮಿ ಆಗಬೇಕು. ಕಮ್ಮಿ ಆದಮೇಲೆ ತುಪ್ಪ ಹಾಕೋಣ ಇದಕ್ಕೆ. ಸೊ ಸಕ್ಕರೆ ಅನ್ನೋದು ನಿಮ್ಮ ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಸೊ ನಮ್ಮನೇಲಿ ಏನೇ ಸ್ವೀಟ್ ಮಾಡಿದ್ರು ಬೆಲ್ಲ ಹಾಕ್ಬಿಟ್ಟೆ ಮಾಡ್ತೀನಿ. ಕುಂಬಳಕಾಯಿ ಹಲ್ವಾ, ಕ್ಯಾರೆಟ್ ಹಲ್ವಾ, ಮತ್ತು ಇನ್ನೊಂದು ಬೀಟ್ರೋಟ್ ಹಲ್ವಾ. ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿ ಮಾಡ್ಕೊಂಡು ತಿನ್ನೋದ್ರಿಂದ. ಇವಾಗ ನೋಡಿ, ಬೆಲ್ಲ ಸಂಪೂರ್ಣವಾಗಿ ಕರಗಿದೆ. ತುಪ್ಪ ಹಾಕಿದ್ದೀನಿ. ಇನ್ನೊಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದರಲ್ಲಿ ಬೇಯಿಸ್ಕೊಂಡಾದ್ಮೇಲೆ ಇನ್ನು ಸ್ವಲ್ಪ ತುಪ್ಪ ಹಾಕಿದರೆ ಆಯಿತು. ಸೊ ಇವಾಗ ಅದಕ್ಕೆ ಇನ್ನು ಸ್ವಲ್ಪ ತುಪ್ಪ ಹಾಕಿದರೆ ಆಯಿತು. ನೋಡಿ, ಇವಾಗ ನೋಡಿ ಗಸಗಸೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಕೊನೆಯದಾಗಿ ಹುರಿದಿಟ್ಕೊಂಡಂತಹ ಡ್ರೈ ಫ್ರೂಟ್ಸ್ ಮತ್ತು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿದರೆ ಆರೋಗ್ಯಯುತವಾದ ಬೆಲ್ಲದ ಕ್ಯಾರೆಟ್ ಹಲ್ವಾ ರೆಡಿ.